Pali Pale chicken. ಇಂಗ್ರೀಡಿಯೆಂಟ್ಸ್ ಅಂದರೆ 1.5 kg ಚಿಕನ್ ತೊಗೊಂಡಿದ್ದೀವಿ, 4 ಆನಿಯನ್ ತೊಗೊಂಡಿದ್ದೀವಿ ಸ್ಮಾಲ್ ಸ್ಲೈಸ್ ಮಾಡಿ, ಸ್ವಲ್ಪ ಕರಿಬೇವು ಮತ್ತು 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, 2 ಟೇಬಲ್ ಧನಿಯಾ ಪುಡಿ ಮತ್ತು ರೆಡ್ ಚಿಲ್ಲಿ ತೊಗೊಂಡಿದ್ದೀವಿ ನಾವಿಲ್ಲಿ. ಏನಕ್ಕೆ ಅಂತಂದರೆ ಬೇಗ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ರೆಡ್ ಚಿಲ್ಲಿ ತೊಗೊಂಡು ಫ್ಲೇಕ್ಸ್ನೆಲ್ಲ ಡಿವೈಡ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಎರಡನ್ನೂ. ಈಗ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್, ರಿಫೈಂಡ್ ಆಯಿಲ್. ನಾವು ಸನ್ಫ್ಯೂರ್ ಯೂಸ್ ಮಾಡ್ತಾಯಿದ್ದೀವಿ, ನೀವು ಯಾವ್ದು ಬೇಕಾದ್ರೂ ಅದು ಯೂಸ್ ಮಾಡ್ಕೋಬೋದು. 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ವಿ. ಸೊ ಆಯಿಲ್ ಸ್ವಲ್ಪ ಹೀಟ್ ಆಗಲಿ. ಸೊ ನೆಕ್ಸ್ಟ್ ಹೀಟ್ ಆದ ತಕ್ಷಣ ಅದಕ್ಕೆ ಏನು ಮಾಡ್ತೀವಿ ನೋಡಿ, ಈಗ ಆಯಿಲ್ ಹೀಟ್ ಆಗಿದೆ. ಸೊ ಫಸ್ಟು ಕರಿಬೇವಿನ ಸೊಪ್ಪು ಹಾಕೊಳ್ಳೋದು, ಸ್ವಲ್ಪ ಅದು ನೋಡಿ ಚಿಟಪಟ ಅಂದ್ರೆ ಸರಿ ಅದು ನೀಟಾಗಿ ಸ್ವಲ್ಪ ಇದಾಗಬೇಕು. ಸೊ ನೆಕ್ಸ್ಟು ಆನಿಯನ್, ಏನು ನಾವು 4 ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀವಲ್ಲ, ಆ 4 ಆನಿಯನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಆದರೆ ಚೆನ್ನಾಗಿರುತ್ತೆ. ಸೊ ಅದನ್ನ ಫ್ರೈ ಮಾಡ್ತಾಯಿದ್ವಿ, ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಬಂದಿದೆ. ಈಗ ನೆಕ್ಸ್ಟ್ ಏನಂತಂದರೆ ಈ ಆನಿಯನ್ ಹಾಕೋಣ. ಸೊ ಆನಿಯನ್ ಜೊತೆಗೆ ರೆಡ್ ಚಿಲ್ಲಿ ಇದೆಯಲ್ಲ, ರೆಡ್ ಚಿಲ್ಲಿ ಹಾಕಿ ಫ್ರೈ ಮಾಡೋದು. ಸ್ವಲ್ಪ ಚಿಲ್ಲಿ ಎಲ್ಲ ಹಿಡಿಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡಿದ್ದೀವಿ. ಸ್ವಲ್ಪ ಅದು ಫ್ಲೇವರ್ ಹೋಗಬೇಕು, ಅವಾಗಲೇ ಅದು ಚೆನ್ನಾಗಿರೋದು. ಈಗ ನೆಕ್ಸ್ಟು ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಬೋನ್ ಇದೆ, ಬೋನ್ಲೆಸ್ ಇದೆ, ಇದೆಲ್ಲ ಚಿಕನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾವು ಏನು ಮಾಡಿದ್ವಿ ಅದೆಲ್ಲ ನೀಟಾಗಿ ಇಡಬೇಕು. ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡ್ಬಿಡೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಸಾಲ್ಟು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಇಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುಕ್ ಆಗೋಕ್ಕೆ ಬಿಡೋಣ. ಈಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಲ್ಲೋ ಪೌಡ್ರ್ ಹಾಕೋತಾ ಇದ್ವಿ. ಎಲ್ಲೋ ಪೌಡ್ರ್ ಹಾಕ್ಕೊಂಡು ಇಲ್ಲ ಇನ್ನೊಂದ್ಸರಿ ಮಿಕ್ಸ್ ಮಾಡಿಬಿಡೋಣ. ಕುಕ್ ಆಗ್ತಾಯಿದೆ, ಇನ್ನೂ ಒಂದು 5 to 10 ಮಿನಿಟ್ಸ್ ಕುಕ್ ಆಗಬೇಕು. ಏನು ಮಾಡೋಣ, ಇದನ್ನು ನೀಟಾಗಿ ಕ್ಲೋಸ್ ಮಾಡೋಣ. ಇದನ್ನ ಲಿಡ್ಡಲ್ಲಿ ಒಂದು 5 ಮಿನಿಟ್ಸ್ ಲಿಡ್ ಹಾಕಿ ಕ್ಲೋಸ್ ಮಾಡೋಣ. 5 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ತೆಗೆಯೋಣ ನೋಡಿ, ಚಿಕನ್ ಎಲ್ಲ ಎಷ್ಟು ನೀಟಾಗಿ ಅರ್ಧ 50% ಬೆಂದು ನೀರೆಲ್ಲ ಬಿಟ್ಕೊಂಡಿದೆ. ನಾವೀಗ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀವಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ, ನಾವು ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನೀರು ಅವಶ್ಯಕತೆ ಏನು ಬೇಕಾಗಿಲ್ಲ. ಚಿಕನ್ಲಿರೋ ನೀರೇ ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಾಸ್ತಿ ಏನು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾದ್ರೆ ಹಾಕೋಬೋದು. ಮಿಕ್ಸ್ ಆಗಿದೆ. ಒಂದು 5 ಮಿನಿಟ್ಸ್ ಹೀಗೆ ಇನ್ನೊಂದು ಲಿಡ್ ಮುಚ್ಚಿ ಇನ್ನೊಂದು 5 ಮಿನಿಟ್ಸ್ ಇದು ಹಾಗೆ ವೆಯ್ಟ್. 5 ಮಿನಿಟ್ಸ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. 5 to 10 ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್. ಈಗ ಓಪನ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಎಲ್ಲ 80% ಚಿಕನ್ ಆಲ್ಮೋಸ್ಟ್ ಕುಕ್ ಆಗಿದೆ ನೋಡಿ. ಎಲ್ಲ ನೀಟಾಗಿ ಕುಕ್ ಆಗಿದೆ.
ಜಸ್ಟ್ ಇನ್ನೊಂದು 5 ಮಿನಿಟ್ಸ್ ಹಿಂಗೆ ಬಿಟ್ಟರೆ ಸಾಕು. ಈಗ ನೋಡಿ ರೆಡಿ ಇದೆ. ಈಗ ಲಾಸ್ಟಿಗೆ ಸ್ವಲ್ಪ ಏನು ಮಾಡ್ತೀವಿ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಹಾಕ್ಬಿಟ್ರೆ ಸೂಪರ್ ಅಷ್ಟೇ.